ನಮಸ್ಕಾರ. ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸಾಯಿ ವಿನಾಯಕ. ಸ್ನೇಹಿತರೆ, ಕರ್ನಾಟಕ ಹಾಲು ಮಂಡಳಿ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್, KMF ಅಂತ ಏನ್ ಕರಿತೇವೆ, ಹಾಲು ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ. ದಕ್ಷಿಣ ಭಾರತದಲ್ಲಿ 1ನೇ ಸ್ಥಾನ. ಲೀಟರ್ ಹಾಲಿಗೆ 2.10 ರೂಪಾಯಿ ಬೆಲೆ ಹೆಚ್ಚಳ ಮಾಡಿ ಆದೇಶಿಸಿದೆ. ಈ ಮೂಲಕ ಗ್ರಾಹಕರಿಗೆ ಮತ್ತೆ ಬರೆ ಬಿದ್ದಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ಆದೇಶಿಸಿತ್ತು. ಇದೀಗ ಹಾಲಿನ ಬೆಲೆ ಹೆಚ್ಚಳ ಮಾಡಲು ಆದೇಶಿಸಿದೆ. ಇದೀಗ KMF ಹಾಲಿನ ದರ ಹೆಚ್ಚಳ ಮಾಡಿದೆ. ಹಾಲಿನ ದರದ ಜೊತೆ ಪ್ರತಿ ಪ್ಯಾಕೆಟ್ ನಲ್ಲಿ 50 ml ಹಾಲು ಕೂಡ ಹೆಚ್ಚಳ ಮಾಡಲಿದೆ. ಹೀಗಾಗಿ ಇನ್ನು ಮುಂದೆ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ನಲ್ಲಿ 50 ml ಹೆಚ್ಚು ಇರಲಿದ್ದು ಒಟ್ಟು 550 ml ಹಾಲು ಸಿಗಲಿದೆ. ಈ ಬಗ್ಗೆ KMF ಅಧ್ಯಕ್ಷ ಭೀಮಾ ನಾಯಕ್ ಸುದ್ದಿಗೋಷ್ಠಿ ನಡೆಸಿ 98,17,000 ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ. ಸದ್ಯದಲ್ಲೇ 1 ಕೋಟಿ ಲೀಟರ್ ಸಂಗ್ರಹ ಗುರಿ ಮುಟ್ಟಲಿದೆ. ಇದು ದಾಖಲೆ. ರಾಜ್ಯದ 27 ಲಕ್ಷ ಹಾಲು ಉತ್ಪಾದಕರು ಇದಕ್ಕೆ ಕಾರಣರಾಗಿದ್ದಾರೆ. ಸದ್ಯದ ಶೇಖರಣೆಯಲ್ಲಿ 30 ಲಕ್ಷ ಪೌಡರ್ಗೆ ಕಳುಹಿಸಿಕೊಡುತ್ತಿದ್ದೇವೆ. ಇದರಲ್ಲಿ ನಮ್ಮ ಬಂಡವಾಳ ಸ್ವಲ್ಪ ಡೆಡ್ ಆಗ್ತಾ ಇದೆ. 27 ಲಕ್ಷ ಹಾಲು ಉತ್ಪಾದಕರು ಗ್ರಾಹಕರಿಗೆ ತೊಂದರೆಯಾಗಬಾರದು. ಇಬ್ಬರು ಕೂಡ ನಮಗೆ 2 ಕಣ್ಣಿದ್ದ ಹಾಗೆ. ಲೀಟರ್ಗೆ ಸದ್ಯ ಗ್ರಾಹಕರಿಗೆ 42 ರೂಪಾಯಿ ಇದೆ ಎಂದಿದ್ದಾರೆ. 1000 ml ಬರ್ತಿದ್ದ ಹಾಲು ಇನ್ಮುಂದೆ 1050 ml ಗೆ ಏರಿಕೆಯಾಗಲಿದೆ. ಅಂದರೆ 1 ಲೀಟರ್ ಹಾಲಿನ ಪ್ಯಾಕೆಟ್ ನಲ್ಲಿ 50 ml ಸೇರ್ಪಡೆಯಾಗಿ 1 ಲೀಟರ್ 50 ml ಹಾಲು ಇರಲಿದೆ. ಹಾಗಾಗಿ ಹೆಚ್ಚುವರಿ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡುತ್ತಿದ್ದೇವೆ. ಹಾಲು ಹೆಚ್ಚಳ ಮಾಡಿದ್ದಕ್ಕೆ 2 ರೂಪಾಯಿ ದರ ಏರಿಕೆ ಮಾಡಿದ್ದೇವೆ ಎಂದು KMF ಅಧ್ಯಕ್ಷರು ತಿಳಿಸಿದ್ದಾರೆ. ಹಾಲಿನ ದರ ಮಾತ್ರ ಹೆಚ್ಚಳ ಮಾಡಲಾಗಿದೆ. ಮೊಸರು, ಮಜ್ಜಿಗೆ ಯಾವುದೇ ರೀತಿಯ ಉತ್ಪನ್ನದ ಬೆಲೆಯೂ ಏರಿಕೆಯಾಗಿಲ್ಲ. ಇನ್ನು ಯಾವ ಪ್ಯಾಕೆಟ್ಗೆ ಎಷ್ಟೆಷ್ಟು ರೂಪಾಯಿ ಅಂತ ನೋಡ್ತಾ ಹೋದ್ರೆ, ನೀಲಿ ಪ್ಯಾಕೆಟ್ ಹಾಲು 42 ರಿಂದ 42 ರೂಪಾಯಿ ಆಗಿದೆ. ಇನ್ನು ನೀಲಿ ಪ್ಯಾಕೆಟ್ ಟೋನ್ಡ್ ಮಿಲ್ಕ್ 43 ರಿಂದ 45 ರೂಪಾಯಿ. ಆರೆಂಜ್ ಪ್ಯಾಕೆಟ್ ಹಾಲು 46 ರಿಂದ 48 ರೂಪಾಯಿ. ಆರೆಂಜ್ ಸ್ಪೆಷಲ್ ಹಾಲು 48 ರಿಂದ 50 ರೂಪಾಯಿ. ಶುಭಂ ಹಾಲು 48 ರಿಂದ 50 ರೂಪಾಯಿ. ಇನ್ನು ಸಮೃದ್ಧಿ 51 ರಿಂದ 53. ಶುಭಂ ಟೋನ್ಡ್ ಮಿಲ್ಕ್ 49 ರಿಂದ 51. ಇನ್ನು ಸಂತೃಪ್ತಿ 55 ರಿಂದ 57. ಶುಭಂ ಗೋಲ್ಡ್ ಹಾಲು 49 ರಿಂದ 50 ರೂಪಾಯಿ. ಶುಭಂ ಡಬಲ್ ಟೋನ್ಡ್ ಹಾಲು 41 ರಿಂದ 43 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಿದ್ರೆ ದರ ಏರಿಕೆ ಆಗೋದಕ್ಕೆ ಕಾರಣ ಏನು? ನಾನು ಹೇಳ್ತೀನಿ ಕೇಳಿ. 15% ಹಾಲು ಸಂಗ್ರಹ ಹೆಚ್ಚಳ ಆಗಿದೆ. ಇದನ್ನ ಮಾರಾಟ ಮಾಡುವ ದೃಷ್ಟಿಯಿಂದ ಪ್ರತಿ ಪ್ಯಾಕೆಟ್ಗೆ 50 ml ಹೆಚ್ಚುವರಿ ಹಾಲಿನ ಪ್ಯಾಕೆಟ್ ನಲ್ಲಿ ನೀಡಲಿದ್ದೇವೆ. ಹಾಗಾಗಿ ಹೆಚ್ಚುವರಿ ಹಾಲು ನೀಡಿ 2 ರೂಪಾಯಿ ಹೆಚ್ಚಳ ಮಾಡುತ್ತಿದ್ದೇವೆ. ಇದು ದರ ಏರಿಕೆ ಅಲ್ಲ, ಪ್ರತಿ ಪ್ಯಾಕೆಟ್ಗೆ ಹೆಚ್ಚುವರಿ ಹಾಲು ಸೇರಿಸಿ ದರ ಏರಿಕೆ ಮಾಡಿದ್ದೇವೆ ಎಂದು KMF ಸಮರ್ಥನೆ ಮಾಡಿಕೊಂಡಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.